ಬೆಳಗಾವಿಯ ಅಥಣಿ ಪುರಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಜಾಣ್ಮೆ ನಡೆಯನ್ನ ಅನುಸರಿಸಿದ್ದಾರೆ. ರಾಜಕೀಯ ವೈರಿಗಳಿಗೆ ಅವಿರೋಧ ಆಯ್ಕೆ ಮೂಲಕ ಸವದಿ ಉತ್ತರವನ್ನ ಕೊಟ್ಟಿದ್ದಾರೆ. ಪುರಸಭೆ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ ಕಾಂಗ್ರೆಸ್ ಪಾಳಿಯ ರಾಜಕೀಯ ವೈರಿಗಳಿಗೆ ಅವಿರೋಧ ಆಯ್ಕೆ ಮಾಡುವುದರ ಮೂಲಕ ಲಕ್ಷ್ಮಣ ಸವದಿ ಉತ್ತರವನ್ನ ಕೊಟ್ಟಿದ್ದಾರೆ. ಪುರಸಭೆ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಸವದಿ ಪ್ರಯತ್ನದಿಂದಾಗಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಇಲ್ಲಿ ಕಾಂಗ್ರೆಸ್ನ ಬಲ 15 ಇತ್ತು, 15 ಸದಸ್ಯರು, ಜೊತೆಗೆ ಬಿಜೆಪಿ 9, ಇತರೆ 3 ಜನ ಇದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲೇ 2 ಬಣಗಳಿದ್ವು. ಅಥಣಿ ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ ಸವದಿ ಒಂದ್ ಕಡೆ ಆದ್ರೆ ಸತೀಶ್ ಜಾರಕಿಹೊಳಿ ಮತ್ತೊಂದ್ ಕಡೆ ಇದ್ರು. ಆದ್ರೆ ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಪುರಸಭಾ ಚುನಾವಣೆಯಲ್ಲಿ 2 ಬಣಗಳು ಒಂದಾಗಿ ಅವಿರೋಧ ಆಯ್ಕೆಯನ್ನ ಮಾಡಲಾಗುತ್ತೆ. ಲಕ್ಷ್ಮಣ ಸವದಿ ಹಾಗೂ ಸತೀಶ್ ಜಾರಕಿಹೊಳಿ ಬಣ ಒಂದಾಗಿದ್ರಿಂದ ಅವಿರೋಧ ಆಯ್ಕೆ ನಡೆದಿದೆ. ಇದರ ಮೂಲಕ ವಿರೋಧಿಗಳಿಗೆ ಅಥವಾ ಶತ್ರುಗಳಿಗೆ ಅವಿರೋಧ ಆಯ್ಕೆಯ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ. ಪುರಸಭೆ ಅಧ್ಯಕ್ಷೆಯಾಗಿ ಶಿವಲೀಲಾ ಸದಾಶಿವ ಬುಟಾಳಿಯವರ ಆಯ್ಕೆ ಆಗಿದೆ. ಪುರಸಭೆ ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಯಂಕಂಚಿ ಅವರ ಆಯ್ಕೆ ನಡೆದಿದೆ. ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂಥ ಲಕ್ಷ್ಮಣ ಸವದಿ ಅವರಿಗೆ ಸದಾಶಿವ ಬುಟಾಳೆ ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಹೀಗಾಗಿ ಟಿಕೆಟ್ ತ್ಯಾಗ ಮಾಡಿದಂತಹ ಬುಟಾಳೆಯವರ ಪತ್ನಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರ ಬಣವು ಕೂಡ ಇಲ್ಲಿ ಒಂದಾಗಿದ್ದರಿಂದ ಅವಿರೋಧ ಆಯ್ಕೆ ನಡೆದಿದೆ. ಈ ಚುನಾವಣೆ ಸಾಕಷ್ಟು ತಾರಕಕ್ಕೇರುತ್ತೇನೋ, 2 ಬಣಗಳ ರಾಜಕೀಯ ಬಡಿದಾಟ ಹೆಚ್ಚಾಗುತ್ತೇನೋ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಕಾಂಗ್ರೆಸ್ ಇಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದೆ. ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸರ್ವ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಇವತ್ತು ಅಧ್ಯಕ್ಷರಾಗಿ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳೆ ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಇನ್ನೊಬ್ಬರ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಬೀರಪ್ಪ ಯಂಕಚ್ಚಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಪ್ರಕ್ರಿಯೆ ಆಗಬೇಕಾಗಿತ್ತು ಆ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಅಧಿಕೃತವಾಗಿ ಇವತ್ತು ಅಧಿಕಾರಿಗಳವರನ್ನು ಘೋಷಣೆ ಮಾಡಿದ್ದಾರೆ. ಈಗ ಅವರು ಅಧಿಕೃತವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ, ನಾಗರಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು, ಬದ್ಧತೆಯನ್ನು ಇಟ್ಕೊಂಡು ಈ ಅಥಣಿ ಪಟ್ಟಣವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಯಬೇಕು ಅಂತಕ್ಕಂಥ ನಾವೆಲ್ಲರೂ ಇಚ್ಛೆಯನ್ನು ಹೊಂದಿರತಕ್ಕಂಥವ್ರು. ಅಥಣಿ ಪಟ್ಟಣ ಜನಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ತಾವು ಕೂಡ ಗಮನಿಸಿದೆ. ಈ ಸುಮಾರು 65 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದೆ. 65,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಇನ್ನೂ ಬೆಳೀತಕ್ಕಂಥ ದಿಕ್ಕಿನಲ್ಲಿ ಅಥಣಿ ಪಟ್ಟಣ ಸಾಗ್ತಾ ಇದೆ.